ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸುರ್ಜೇವಾಲ ಎರಡನೇ ಬಾರಿ ಈಗ ರಾಜ್ಯಕ್ಕೆ ಬಂದಿದ್ದಾರೆ, ಶಾಸಕರ ಜೊತೆ ಸಭೆ ಕೂಡ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಭೇಟಿ ಮಾಡಿದ್ರಾ? ನಾನು ಇವತ್ತು ಭೇಟಿ ಆಗ್ತಾ ಇದ್ದೇನೆ. ಏನು ಚರ್ಚೆ ಮಾಡಬೇಕು, ಏನೂ ಇಲ್ಲ ಅಂತ ಹೇಳ್ತೇನೆ. ಅಷ್ಟೆಲ್ಲ ಚೆನ್ನಾಗಿದೆಪ್ಪ, ನೀನು ಆರಾಮದಿ, ಅವನು ಆರಾಮದವ, ನಾವು ಆರಾಮದೇವಿ, ಎಲ್ಲರೂ ಚೆನ್ನಾಗದ ಅಂತ ಹೇಳ್ತೀವಿ. ನಿಮ್ಗೆ ಆರಾಮಿದೆ, ಕೆಲವು ಶಾಸಕರಿಗೆ ಆರಾಮಿಲ್ವಲ್ಲ ಸರ್, ಇನ್ನು ಸಚಿವರ ಸ್ಪಂದನೆ ಒಂದು ಮಾತು ಹೇಳ್ತೇವೆ ಕೇಳಿ. ಎಲ್ಲ ಸಚಿವರಾಗಲಿ ಬರ್ತದೆ. 224 ನಾಮಿನೇಟ್, 225 ಜನ ಸದಸ್ಯರು, ರೂಲಿಂಗ್ ಪಾರ್ಟಿ ನಮ್ಮದು. ಅದರಲ್ಲಿ ಯಾರು ಮಂತ್ರಿ ಎಷ್ಟು ಜನ ಆಗ್ಬೋದು? 34-35 ಜನ ಆಗ್ಬೋದು. ಅದ್ರ ಮೇಲೆ ಮಾಡ್ಲಿಕ್ಕೆ ಆಗ್ತದೇನು? ಹಾಗಾಗಿ ಮಂತ್ರಿ ಆಗಬೇಕಂತ ಎಂಬಿಷನ್ ಇದ್ರೆ ಏನು ತಪ್ಪಿಲ್ಲ, ಅದ್ರ ಏನು ತಪ್ಪು ಭಾವಿಸೋದಿಲ್ಲ. ಎಲ್ಲರಿಗೂ ಅರ್ಹತೆ ಇದೆ. ಎಲ್ಲ ನಮ್ಮ ಶಾಸಕರಿಗೆ, ಕಾಂಗ್ರೆಸ್ ಪಕ್ಷ ಶಾಸಕರಿಗೆ ಎಲ್ಲರಿಗೂ ಅರ್ಹತೆ ಇದೆ, ಯೋಗ್ಯತೆ ಇದೆ, ಆಗಬೇಕು. ಆದರೆ ಎಲ್ಲ ಸಾಧ್ಯ ಇಲ್ಲ ಅಲ್ಲ, ವ್ಯಾವಹಾರಿಕವಾದ ಸಾಧ್ಯ ಇಲ್ಲ. ಈಗ ನೀವು ಸಚಿವ ಸ್ಥಾನ ಕೇಳ್ತೀರಾ ಸರ್? ಇವತ್ತೆಲ್ಲ ಭೇಟಿ ಯಾರಿಗೆ? ಸೂರ್ಜೇವಾಲ ನನಗೆ ಕರೆದಾರ. ಅಲ್ಲ, ಭೇಟಿ ಮಾಡಕ್ ಹೋಗ್ತೀವಿ ಅಂತಂದ್ರೆ ನನಗೆ ಕರೆದಾರ್ರಿ ಸೂರ್ಜೇವಾಲ. ಯಾಕೆ ಆಮಂತ್ರಣ ಕೊಟ್ಟಿಲ್ಲ, ನಾವು ಕಿವಿಲಿ ಹೇಳ್ತಾರ ಗೊತ್ತಿಲ್ಲ, ನೀವು ಕೇಳಿದ್ದು. ಆಯ್ತು. ಗಾಣಿಗಪುರದ ಮಠದ ಸ್ವಾಮೀಜಿ 25% ಕಮಿಷನ್ ಕೇಳ್ತಾ ಇದ್ದಾರೆ ಅನುದಾನ ವಿಚಾರಕ್ಕೆ ಅಂತ. ಯಾವ ಸ್ವಾಮಿ ಏನೇನು ಹೇಳಿದ್ರೆ ಒಂದು ಪಟ್ಟಿ ಮಾಡ್ರಿ. ಏನಾಗಿದೆ, ಸ್ವಾಮಿಗಳನ್ನೇ ಹೆಚ್ಚಾಗಿದ್ದಾರೆ, MLA MP ಹಾಗಾಗಿ ಪ್ರತಿಯೊಂದು ಸ್ವಾಮಿ ಬಗ್ಗೆ ನಾನು ಗೌರವದೆ, ಅವ್ರು ಪೂಜಿಸ್ತಾ ಇದ್ದಾರೆ. ಈಗ ಅವ್ರು ಏನು ಹೇಳಿದ್ದಾರೆ, ಯಾರ ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಹಾಗಾಗಿ ವಸ್ತುಸ್ಥಿತಿ ಗೊತ್ತಿಲ್ಲದೆ ಅದ್ಮೇಲೆ ನಾನು ಕಮೆಂಟ್ ಮಾಡೋದಿಲ್ಲ. CM DCM ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಸರ್, ಏನಾದ್ರು ಇದೆಯಾ ಆ ಥರದ? ಏನು ಕೂಡ ಹೋಗ್ಬೋದು, ಕೂಡ ಹೋಗ್ತಾರೆ. ಭಾರತ ಸರ್ಕಾರದಲ್ಲಿ ಬಹಳಷ್ಟು ಕೆಲಸ ಇರ್ತಾವಲ್ಲ, ಆ ಕೆಲಸಕ್ಕೆ ಹೋಗ್ತಾ ಇರ್ಬೋದು. ಅದು ಪಕ್ಷ ಸಂಘಟನೆ ವಿಚಾರ ಕರೆದಿರ್ಬೋದು, ಅದ್ರ ಬಗ್ಗೆ ಹೋಗಿ ನನಗೆ ಗೊತ್ತಿಲ್ಲ, ಹೋಗೋದು ಗೊತ್ತಿಲ್ಲ, ಯಾಕೆ ಹೋಗ್ತಾರೋ ಗೊತ್ತಿಲ್ಲ. ಸರಿ ಸರ್.